ಸರಿ, ಬಜಾರ್ ಬಿಲ್ಸ್ ಅಲ್ಲಿ ನಿಮ್ಮ ಸಿಬ್ಬಂದಿಯನ್ನ ಹೇಗೆ ನಿರ್ವಹಿಸಬೇಕು ಎಂಬುದನ್ನು ತ್ವರಿತವಾಗಿ ನೋಡೋಣ. ಮೊದಲು ನೀವು ಸೇರ್ಸಲು ಬಯಸುವ ಸಿಬ್ಬಂದಿಯ ಫೋನ್ ನಂಬರ್ ಅನ್ನ ನಮೂದಿಸಬೇಕು. ಈಗ ಇಲ್ಲಿ ಒಂದು ಬಹಳ ಮುಖ್ಯವಾದ ಸಲಹೆ. ಈಗ ಅವ್ರು ಈಗಾಗಲೇ ಬಜಾರ್ ಬಿಲ್ಸ್ ಅಲ್ಲಿ ಸಕ್ರಿಯ ಖಾತೆ ಹೊಂದಿರಬೇಕು. ಇದು ತುಂಬಾ ಸರಳವಾಗಿದೆ. ಅವರ ನಂಬರ್ ಅನ್ನು ನಮೂದಿಸಿ, ಅವರ ಅನುಮತಿಗಳನ್ನು ಆಯ್ಕೆ ಮಾಡಿ, ನಂತರ ಆಹ್ವಾನವನ್ನು ಕಳಿಸಿ. ನಿಮ್ಮ ಸಿಬ್ಬಂದಿ ಏನ್ ಮಾಡಬಹುದು ಎಂಬುದರ ಮೇಲೆ ನಿಮಗೆ ಸಂಪೂರ್ಣ ನಿಯಂತ್ರಣ ಇದೆ, ಬೆಲೆ ಬದಲಾಯಿಸುವುದರಿಂದ ಮಾರಾಟ ವೀಕ್ಷಿಸುವವರೆಗೆ. ಒಂದು ವಿಷಯ ಗಮನದಲ್ಲಿಡಿ, ಎಲ್ಲಾ ಅನುಮತಿಗಳನ್ನು ನೀಡುವುದು ಅವರಿಗೆ ಮಾಲೀಕರಂತೆ ಅಧಿಕಾರ ನೀಡುವಂತಾಗಿದೆ. ಆದ್ರಿಂದ ದಯವಿಟ್ಟು ಜಾಗ್ರತೆಯಿಂದಿರಿ. ನಿಮ್ ಸಿಬ್ಬಂದಿಗೆ ಈ ರೀತಿಯ ಆಹ್ವಾನ ಬರುತ್ತದೆ. ಅವ್ರು ಮಾಡಬೇಕಾದದ್ದು ಸ್ವೀಕರಿಸಿ ಎಂಬುದನ್ನು ಟ್ಯಾಪ್ ಮಾಡುವುದು ಮಾತ್ರ. ಅವರು ಆ ಆಹ್ವಾನವನ್ನ ಸ್ವೀಕರಿಸುವವರೆಗೆ ಅವರಿಗೆ ಯಾವುದೇ ಪ್ರವೇಶ ಸಿಗದು. ಅವರ ಆಹ್ವಾನವನ್ನು ಒಪ್ಪಿಕೊಂಡ ನಂತರ ಅವರ ಆ್ಯಪಲ್ಲಿ ನೇರವಾಗಿ ಹೊಸ ವ್ಯವಹಾರ ಟ್ಯಾಬ್ ಕಾಣಿಸುತ್ತೆ. ಏನಾದ್ರೂ ಬದಲಾವಣೆ ಮಾಡ್ಬೇಕಂತ ಅನಿಸ್ತಿದ್ಯಾ? ಇದು ತುಂಬಾ ಸುಲಭ. ಯಾವುದೇ ಸಮಯದಲ್ಲಿ ಅವರ ಹೆಸರು ಮೇಲೆ ಟ್ಯಾಪ್ ಮಾಡಿ ಅವರ ಅನುಮತಿಗಳನ್ನು ಸಂಪಾದಿಸಬಹುದು ಮತ್ತು ಆ ಬದಲಾವಣೆಗಳು ಅವರ ಆ್ಯಪ್ ಅನ್ನು ರಿಫ್ರೆಶ್ ಮಾಡಿದ ತಕ್ಷಣವೇ ಪರಿಣಾಮ ಬೀರ್ತವೆ. ನೀವು ತಂಡದ ಸದಸ್ಯರನ್ನು ತೆಗೆದುಹಾಕಬೇಕಾದರೆ ಈ ರಿಮೂವ್ ಸ್ಟಾಫ್ ಬಟನ್ ಮೇಲೆ ಒಮ್ಮೆ ಟ್ಯಾಪ್ ಮಾಡಿದರೆ ಸಾಕು. ಮತ್ತು ಒಂದು ಮುಖ್ಯವಾದ ವಿಷಯ ನೆನಪಿಡಿ, ಮೂಲ ಮಾಲೀಕರ ಖಾತೆಯನ್ನ ಎಂದಿಗೂ ತೆಗೆದುಹಾಕಲು ಸಾಧ್ಯವಿಲ್ಲ. ಇದರಲ್ಲಿ ತಿಳಿಯಬೇಕಾದದ್ದು ಇಷ್ಟೇ. ಹಾಗಾದ್ರೆ ನಿಮ್ಮ ಹೊಸ ತಂಡಕ್ಕೆ ಮೊದಲು ಯಾರನ್ನು ಸೇರಿಸ್ತೀರಿ?